ಕೆಲವೊಬ್ರು ಹೇಳ್ತಾ ಇರ್ತಾರೆ, ನಂದು ತೂತ್ ಕೈ, ದುಡ್ಡೇನಿಲ್ಲಲ್ಲ, ಸಂಬಳ ಹಿಂಗ್ ಬಂದು ಹಂಗ ಹೊರಟೋಗ್ಬಿಡುತ್ತೆ, ಹಾಗೇನ್ ಮಾಡೋದು ಅಂತ ಕೇಳ್ತಾ ಇರ್ತಾರೆ. ಇಂಥ ಸಮಸ್ಯೆಗಳಿಗೆ ಬ್ರೇಸ್ಲೆಟ್ ಹಾಕೊಂಡವರು ಬಹಳಷ್ಟು ನಾವು ಇದರಿಂದ ಪಾಸಿಟಿವ್ ವೈಬ್ಸ್ ಅನ್ನ ಕ್ರಿಯೇಟ್ ಆಗಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ? ಹೌದು, ಬ್ರೇಸ್ಲೆಟ್ಗಳೆಲ್ಲ ಇವಾಗ ನಾನು ಹೇಳ್ದೆ ನೋಡಿ, ಆನ್ಲೈನ್ ಅಲ್ಲಿ ಮತ್ತೆ ಅದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲ ತೋರಿಸ್ತಾರೆ. ಅದು ಎಲ್ಲ ಈ ದೇವಸ್ಥಾನಗಳ ಹತ್ರ, ಜಾತ್ರೆಗಳಲ್ಲಿ ಎಲ್ಲಾ ಕಡೆ ಸಿಕ್ಕುತ್ತೆ ಬ್ರೇಸ್ಲೆಟ್ಗಳು ಅಂತಂದ್ರೆ. ಆದ್ರೆ ಎಲ್ಲದಕ್ಕೂ ಒಂದೇ ಕ್ವಾಲಿಟಿ ಇರಲ್ಲ. ಹಾಗಾಗಿ ಅದನ್ನು ಕೂಡ ನೀವು ಸೂಕ್ತ ತಜ್ಞರ ಹತ್ರನೇ ತಗೊಳ್ಬೇಕಾಗುತ್ತೆ, ಅದ್ರ ಬಗ್ಗೆ ತಿಳ್ಕೊಂಡಿರೋರ ಹತ್ರನೇ ತಗೊಳ್ಬೇಕಾಗುತ್ತೆ. ಮತ್ತೆ ನಮ್ಗೆ ಆಗದೆ ಇರೋ ಗ್ರಹದ, ಇವಾಗ ನೋಡಿ ನಿಮ್ ಜಾತಕ ನೋಡಿದಾಗ ನಾನು ನಿಮ್ಗೆ ಆಗದೆ ಇರೋಂತ ಗ್ರಹಗಳ ಸ್ಟೋನ್ ಆಗ್ಲಿ, ಬ್ರೇಸ್ಲೆಟ್ ಆಗ್ಲಿ ನಾನು ಕೊಡೋದಿಲ್ಲ. ಅದನ್ನೇನಾದ್ರೂ ನೀವು ಹಾಕಿದಾಗ ಅದು ನಿಮ್ಗೆ ನೋಡಿ, ನಿಮ್ಗೆ ಬುಧ ಕೆಟ್ಟಿದ್ದಾನೆ, ನಿಮ್ ಜಾತಕದಲ್ಲಿ ಬುಧ ಕೆಟ್ಟಿದ್ದಾನೆ, 6ರಲ್ಲೋ 12ರಲ್ಲೋ 8ರಲ್ಲೋ ಇದ್ರೆ ಆ ದಶ ನಡೀತಾ ಇದ್ರು ಕೂಡ ನಿಮ್ಗೆ ಯಾವ್ದಾದ್ರು ಒಂದ್ ರೀತಿ ನಿಮ್ಗೆ ಕೆಟ್ಟದಾಗ್ತಾನೆ ಇರುತ್ತೆ. ಸೊ ಅಂತ ಟೈಮಲ್ಲಿ ನಾವು ಅವನನ್ನೇ ಕೊಟ್ರೆ, ನೀವೆಲ್ಲೋ ಅಲ್ಲಿ ದೇವಸ್ಥಾನದ ಹತ್ರ ಸಿಕ್ತು, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರಿ ಮನಿ ಮ್ಯಾಗ್ನೆಟ್ ಅಂತ 3 ಕ್ರಿಸ್ಟಲ್ ನ ಸೇರಿಸಿ ಎಲ್ಲ ಕೊಟ್ಟಿರೋದು ಇದೆ. ಆನ್ಲೈನ್ ಅಲ್ಲೆಲ್ಲ ತರ್ಸ್ಕೊಂಡು ಹಾಕೊಳ್ತಾರೆ. ಅದನ್ನೆಲ್ಲ ಹಾಕೊಂಡಾಗ ರಿಸಲ್ಟ್ ಬರಲ್ಲ. ಅದ್ರಲ್ಲಿ ಆಗದೆ ಇರೋ ಗ್ರಹದ ಒಂದು ಕ್ರಿಸ್ಟಲ್ ಕೂಡ ಅದ್ರಲ್ಲಿ ಇರುತ್ತೆ. ನಮ್ಗೆ ಆಗದೆ ಇರೋ ಗ್ರಹದ ಕ್ರಿಸ್ಟಲ್ ಅದ್ರಲ್ಲಿ ಇದ್ದಾಗ ನಮ್ಗೆ ಇನ್ನೂ ನೆಗೆಟಿವ್ ನಾವ್ ಇನ್ನೂ ತೀರಾ ಕೆಳಗಡೆ ಹೋಗ್ತಾ ಇರ್ತೀವಿ. ಅದರಿಂದ ಡೆವಲಪ್ ಆಗೋದಂತೂ ಇಲ್ಲ. ಫಾರ್ ಎಕ್ಸಾಂಪಲ್, ಡೈಮಂಡ್ ಕೆಲವೊಂದು ರಾಶಿಗಳಿಗೆ ಬರಲ್ಲ, ತಗೊಂಡ್ಬಿಡ್ತಾರೆ. ಅದಾದ್ಮೇಲೆ ಜೀವನನೇ ಬೇಡಪ್ಪ ಅನ್ನುವಷ್ಟು ಕಷ್ಟಗಳನ್ನ ಅನುಭವಿಸಿದೀನಿ ಅಂತ ಹೇಳೋರು ಇದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ? ಡೈಮಂಡ್ ಅಂದ್ರೆ ಸುಮ್ನೆ ಅಲ್ಲ. ಇವಾಗ ನೋಡಿ, ಇಷ್ಟಾದ್ರೂ ಡೈಮಂಡ್, ಅದಕ್ಕೂ ದುಡ್ಡು, ತುಂಬಾ ದೊಡ್ಡ ಮಟ್ಟದ ತಗೊಂಡ್ರು ಆ ಡೈಮಂಡ್ ಎಲ್ಲ ತುಂಬಾ ತಗೊಳಕ್ ಆಗಲ್ಲ. ಡೈಮಂಡ್ ತಗೊಂಡೋಗಿ ಮನೇಲಿ ಇಟ್ಕೊಳ್ಳೋ ಅಷ್ಟಕ್ಕೆ ಯಾರು ಇಲ್ಲ. ಸೊ ನಮ್ಗೆ ಡೈಮಂಡ್ ಆಗ್ಬೇಕು ಅಂದ್ರೆ ಎಲ್ಲೋ ಒಂದು ಮೂಗ್ನತ್ ಹಾಕ್ಬೋದು. ಆ ಮೂಗ್ನತ್ ಹಾಕ್ದಾಗ ನೋಡಿ, ಇವಾಗ ಡೈಮಂಡ್ ಅಂತ ಬಂದಾಗ ಆ ಡೈಮಂಡ್ಗೆ ಏನಕ್ಕೆ ಅಷ್ಟು ಪವರ್ ಇದೆ ಅಂತಂದ್ರೆ, ಇವಾಗ ಇದು ಹರಳುಗಳಿಗೂ ಅಷ್ಟು ಪವರ್ ಇದೆ ಅಂದ್ರೆ ದೇವ್ರುಗಳಿಗೆ ತುಂಬಾ ಶಕ್ತಿ ತುಂಬಿರ್ತಾರೆ. ದೇವಸ್ಥಾನದಲ್ಲಿ ಹೋಗಿ ನೋಡಿ, ತಿರುಪತಿ ಎಲ್ಲ ಆಗಿರ್ಬೋದು, ಯಾವ್ದೇ ದೇವಸ್ಥಾನದಲ್ಲಿ ಆಗಿರ್ಬೋದು, ವಜ್ರವನ್ನ ದೇವ್ರಿಗೆ ಮೂಗುತಿಯನ್ನಾಗಿ ಇಟ್ಟಿರ್ತಾರೆ, ಕಿರೀಟದಲ್ಲಿ ಅಳವಡಿಸಿರ್ತಾರೆ, ಕಿವಿ ಓಲೆಗಳಲ್ಲಿ ಅಳವಡಿಸಿರ್ತಾರೆ, ಅಥವಾ ಚೈನ್ ಅಲ್ಲಿ ವಜ್ರವನ್ನ ಏನಕ್ಕೆ ಅಂದ್ರೆ ಅದು ಕೂಡ ದೇವ್ರಿಗೂ ಶಕ್ತಿ ಬರ್ಲಿ ಅಂತ. ಇವಾಗ ನಾವ್ ಹೇಗೆ ಇದನ್ನ ಹಾಕೊಂಡು ನಮ್ಗೆ ಪಾಸಿಟಿವ್ ಆಗ್ಲಿ, ನಮ್ಗೆ ಅದೃಷ್ಟ ಬರ್ಲಿ ಅಂತ ನಾವ್ ಇದನ್ನ ಹಾಕೊಳ್ತೀವಿ, ನಾವು ಮಾಡೋ ಕೆಲಸದಲ್ಲಿ ನಮಗ್ ಪಾಸಿಟಿವ್ ಆಗ್ಲಿ ಅಂತ ಇದನ್ನ ಹಾಕೊಳ್ತೀವಿ. ದೇವ್ರಿಗೆ ಏನ್ ಹಾಕಿರ್ತಾರೆ, ದೇವ್ರನ್ನ ಅದಕ್ಕೆ ಹಾಕಿರ್ತಾರೆ. ಇವಾಗ ತಿರುಪತಿಯಲ್ಲಿ ವಜ್ರ ಎಷ್ಟು ತರ ವಜ್ರ ಇರುತ್ತೆ, ಎಷ್ಟು ತರ ಪಚ್ಚೆ ಇರುತ್ತೆ. ಆ ಯಪ್ಪನ್ಗೆ ಹಾಕ್ದೇ ಇರೋಂತ ಗೋಲ್ಡ್ ಇಲ್ಲ. ಆ ವಜ್ರದ ಕಿರೀಟವನ್ನ ತಲೆ ಮೇಲೆ ಇಟ್ಟಿರ್ತಾರೆ. ಆ ಕಿರೀಟ ಹಾಕ್ತಾರೆ ಅಂತಂದ್ರೆ ಅಷ್ಟು ವಜ್ರದ ಒಂದು ಪಾಸಿಟಿವ್ ಈಚೆ ಕಡೆ ಜನ ನೋಡಿದಾಗ ಗೊತ್ತಾಗುತ್ತೆ ಅಲ್ವಾ? ದೇವ್ರನ್ನ ನೋಡಕ್ಕೆ ಅಂತಾನೆ ಎಷ್ಟು ಲಕ್ಷಾಂತರ ಕೋಟ್ಯಂತರ ಜನ ಬರ್ತಾರಲ್ಲಿ. ಒಂದು ದಿನಕ್ಕೆ ಲಕ್ಷಗಟ್ಟಲೆ ಜನ ಬರ್ತಾರೆ. ಆ ಒನ್ ಅವರ್ಗೆ 1,000ದಿಂದ 2,000 3,000 ಜನನ ಬಿಡ್ತಾರೆ. 1 ಅವರಲ್ಲಿ ಹೋಗಿ ಬರೋರು ಇದ್ದಾರೆ. ಏನಕ್ಕಪ್ಪ ಅಂದ್ರೆ ಆ ಒಂದು ಆಕರ್ಷಣೆ ಶಕ್ತಿ ಆ ಗೋಲ್ಡ್ ವಜ್ರದಲ್ಲಿ ಇರುತ್ತೆ. ಇದೇ ರೀತಿ ನೀವು ಚಾಮುಂಡಿ ಬೆಟ್ಟದಲ್ಲಿ ನೋಡಿ, ಅಲ್ಲೆಲ್ಲಾನು ಪ್ಯೂರ್ ವಜ್ರಗಳು, ಮುದ್ದು ಹರಳುಗಳನ್ನೇ ಹಾಕಿರ್ತಾರೆ ದೇವ್ರಿಗೆ ಅಲ್ವಾ. ಆ ತರ ಈ ತರ ಬೇರೆ ಯಾವ್ದು ಹಾಕಿರಲ್ಲ. ಅದಕ್ಕೆ ಅಲ್ಲೆಲ್ಲ ತುಂಬಾ ಜನ ಜಾಸ್ತಿ. ಆ ಭಕ್ತರನ್ನ ಅಟ್ರಾಕ್ಟ್ ಮಾಡುತ್ತೆ ಅದು. ನಾವ್ ಇದನ್ನ ಹಾಕೊಂಡಾಗ ನಮ್ಗೆ ಅದೃಷ್ಟ ಬರ್ಬೇಕು, ದೇವಸ್ಥಾನಕ್ಕೆ ಜನ ಬರ್ಬೇಕು. ಇದೇನು ಮೇಲ್ಕೋಟೆ ವೈರ್ಮುಡಿ ಶುರುವಾದ್ರೆ ಅಲ್ಲಿ ವಜ್ರದ್ದೇ ಹಾಕಿರ್ತಾರೆ. ಏನ್ ಜನ ಇರ್ತಾರೆ, ಕಾಲಿಡಕ್ ಆಗತ್ತಾ? ಅಲ್ಲಿ ಜನ ಬರ್ಬೇಕು ಅಂದ್ರೆ ಆ ಜನನ್ನ ಎಳೆಯುವಂತ ಶಕ್ತಿ ಕೂಡ ಈ ಒಂದು ಕ್ರಿಸ್ಟಲ್ಗೆ, ಸ್ಟೋನ್ಗೆ ಇರುತ್ತೆ. ಅದೇ ಕ್ರಿಸ್ಟಲ್ ಸ್ಟೋನ್ ನಾನೇ ನಾವು ಕೊಡ್ತಾ ಇರೋದು. ಅದನ್ನ ನಾವು ಕೈಗೆ ಹಾಕೊಂಡಾಗ ನಮ್ಮನ್ನ ಎಳೆಯುವಂತ ಶಕ್ತಿ ಜನಕ್ಕೆ ಅಂದ್ರೆ ನಾವೇನ್ ಕೆಲ್ಸ ಮಾಡ್ತೀವಿ ಅದಕ್ಕೆ, ನಮ್ಮ ಕೆಲ್ಸಕಾರಿ ಆಗ್ಬೇಕು, ನಮಗ್ ದುಡ್ಡು ಬರ್ಬೇಕು, ಇದಕ್ಕೇನೆ ನಾವು ಇದನ್ನ ಕೊಡೋದು. ಸೊ ಹಾಗಾಗಿ ಈ ಕ್ರಿಸ್ಟಲ್ ಏನಿದೆ, ಈ ಸ್ಟೋನ್ ಏನಿದೆ, ಇದೆಲ್ಲದಕ್ಕೂ ಶಕ್ತಿ ಇದೆ. ಆ ಶಕ್ತಿನೇ ನಮ್ಮ ಒಂದು ದೇವ್ರು. ಸ್ಟೋನು ಇದೇ ಕಲ್ಲು, ಇದರಿಂದ ದೇವ್ರನ್ನ ಮಾಡಿರ್ತಾರೆ. ದೇವ್ರಿಗೆ ಶಕ್ತಿ ಇದೆ. ಎಸ್ಎನ್ ವೀಕ್ಷಕರೇ, ನೀವು ಕೂಡ ಮನೆಯಲ್ಲಿ ಹಲವಾರು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ಬೋದು. ಹಣದ ಸಮಸ್ಯೆ ನಿಮ್ನ ಬಿಟ್ಟು ಬಿಡದಂತೆ ಕಾಡ್ತಾ ಇರ್ಬೋದು. ಏನಪ್ಪ ಮಾಡೋದು, ಹೇಗೆ ಅದರಿಂದ ಪರಿಹರಿಸ್ಕೊಳ್ಳೋದು, ಇದಕ್ಕೆ ಪರಿಹಾರ ಏನಿರುತ್ತೆ ಅನ್ನುವಂಥ ಅನೇಕ ಸಮಸ್ಯೆಗಳಲ್ಲಿ ನೀವು ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಮ್ಮ ನಂಬರ್ಗೆ ಕರೆ ಮಾಡ್ಬೋದು. ಮೇಡಮ್ ಇದ್ದಾರೆ, ಮೇಡಮ್ ನಿಮ್ಗೆ ಯಾವ ರೀತಿಯ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಎನ್ನುವಂತಹ ವಿಚಾರಗಳನ್ನ ಕೂಡ ಹೇಳ್ತಾರೆ. ಎಸ್ ಮ್ಯಾಮ್, ನೀವು ಸ್ಟೋನ್ ಬಗ್ಗೆ ಹೇಳ್ತಾ ಇದ್ರಿ. ಹಾಗೆ ಆ ಒಂದು ಸ್ಟೋನ್ ಅನ್ನ, ಆ ಒಂದು ಕಲ್ಲಿಗೆ ಅಷ್ಟು ಶಕ್ತಿ ಇದೆ. ಆ ಕಲ್ಲನ್ನ ನಾವು ತಗೊಂಡ್ ಬಂದು ಮನೇಲೆ ಇಟ್ಕೊಂಡಾಗ ಇದನ್ನೇ ನಾವು ತಿರುಪತಿ ವೆಂಕಟರಮಣ, ಯಾಕಂದ್ರೆ ದುಡ್ಡು ಕುಬೇರನನ್ನ ಇದ್ರಲ್ಲ ನೋಡಿ ನಾವು ಒಂದ್ಸತಿ ಟಚ್ ಮಾಡಿ ಅದನ್ನ ಪೂಜೆ ಮಾಡಿದಾಗ ಖಂಡಿತವಾಗ್ಲೂ ಕೂಡ ನಮ್ಮ ಒಂದು ಅದೃಷ್ಟದ ಬಾಗಿಲು ತೆಗೀತು ಅಂತ ಅನ್ಕೊಳ್ಬಹುದು. ಕರೆ ಬರ್ತಾ ಇದೆ, ತಗೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ. ಹೆಸರು?
ವರ್ಷ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ವರ್ಷ ಮಲೆಬೆನ್ನೂರಿಂದ. ಓಕೆ, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಅದೇ ನಮ್ ಬಗ್ಗೆ ದಾಂಪತ್ಯ ಜೀವನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಓಕೆ, ನೀವು ಹುಟ್ಟಿದ ದಿನಾಂಕ? 24/3/2001. ಸಮಯ? ಶನಿವಾರ ರಾತ್ರಿ 9:30. ಓಕೆ, ಮೇಡಮ್ ಇದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಯಾವ ಊರಿಂದ ಮಾತಾಡ್ತಿದ್ದೀರಾ ಮೇಡಮ್? ನಾವು ಮಲೆಬೆನ್ನೂರಿಂದ ಮಾತಾಡ್ತೀವಿ. ಓಕೆ ಮೇಡಮ್, ನಿಮ್ದು ಮೀನ ರಾಶಿ ಉತ್ತರ ಭಾದ್ರ ನಕ್ಷತ್ರ ಬರುತ್ತೆ. ಹೌದು ಮೇಡಮ್. ಹಾ ಹಾ, ಏನ್ ಪ್ರಶ್ನೆ ಮೇಡಮ್ ನಿಮ್ದು? ಅದೇ ದಾಂಪತ್ಯ ಜೀವನದಲ್ಲಿ ಸರಿ ಇಲ್ಲ, ಕಲಹ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ಮೇಡಮ್? ಈಗ 4 ವರ್ಷದಲ್ಲಿ. 4 ವರ್ಷಕ್ಕೆ ಕಲಹ. 60 ವರ್ಷ 50 ವರ್ಷ ಇರೋರು ಏನ್ ಹೇಳ್ಬೇಕು ಹೇಳಿ? ಹಂಗಲ್ಲ ಮೇಡಮ್, ಅವರು ಬೇರೆ ಮಾತು ಕೇಳೋದು ಹಾ ಮನೆಯಲ್ಲಿ. ಹಾ ಹಾ, ಇರ್ಲಿ ನೋಡೋಣ ನಿಮ್ ಜಾತಕ ಏನ್ ಹೇಳುತ್ತೆ ಅಂತ ನೋಡೋಣ. ನೋಡಿ, ನಿಮ್ಗೆ ಇವಾಗ 2016ರಿಂದ 2033ವರೆಗೂ ಬುಧ ದಶ ನಡೀತಾ ಇದೆ. ಸೊ ಇದೇ ದಶದಲ್ಲಿ ನೀವು ಮದುವೆ ಆಗಿರ್ತೀರಾ. ನಿಮ್ದು ಅರೇಂಜ್ ಮ್ಯಾರೇಜಾ? ನೋಡಿ, ನಿಮ್ಗೆ ಸಪ್ತಮಾಧಿಪತಿ ಕುಜ ಬಂದು 2ನೇ ಮನೇಲಿ ಇದ್ದಾರೆ. ಸ್ವಂತ ಮನೆ ಇದೆಯಾ ನಿಮ್ ಯಜಮಾನ್ರದ್ದು? ಸ್ವಲ್ಪ ಇದೆ. ಸ್ವಂತ ಮನೆ, ಜಾಗ, ಏನ್ ಕೆಲಸ ಮಾಡ್ತಾರೆ? ಅವರು ಕೊಟ್ಟಿರ್ತಾರೆ. ಹಾ, ನೋಡಿ, ನಿಮ್ಮ ಮನೆಯಲ್ಲಿ ದಾಂಪತ್ಯ ಜೀವನ ಸರಿ ಇಲ್ಲ ಅಂತಂದ್ರೆ ಇವಾಗ ನಡೀತಾ ಇರೋ ಟೈಮ್ ಕೂಡ ಹಾಗೆ ಇದೆ. ಅದ್ರ ಜೊತೆಗೆ ನಿಮ್ಗೆ ನಿಮ್ಮ ಒಂದು ಸಪ್ತಮಕ್ಕೆ ನೇರ ನಿಮ್ಗೆ ಒಂದು ಶನಿ ದೃಷ್ಟಿ ಬೀಳುತ್ತೆ. ಅದೇ ರೀತಿ ಎಲ್ಲ ಒಂದ್ ಕಡೆ ನಿಮ್ಮ ಮನೇಲಿ ನಿಮ್ಮ ಅತ್ತೆಯಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ? ಅತ್ತೆಗೆ ನಿಮ್ಗೆ ಏನಾದ್ರು ಸ್ವಲ್ಪ ಆತರ ಏನಾದ್ರು? ಸ್ವಲ್ಪ ಇರುತ್ತೆ. ಅತ್ತೆ ಅವ್ರ ಮನೆಗ್ ಬರ್ಬೇಕು ಅಂದ್ರೆ ಇರುತ್ತೆ. ಆಮೇಲೆ ಅವ್ರದೇ ಮಾತು ನಡಿಬೇಕು ಅಂತ. ಅತ್ತೆ ಜೊತೆ ಸ್ವಲ್ಪ ಹೊಂದಾಣಿಕೆ ಕಮ್ಮಿ ಅಂತ ಹೇಳುತ್ತೆ ನಿಮ್ ಜಾತಕ. ಜೊತೆ ನಾವ್ ಹೇಳಿದ್ದು ಅವ್ರು ಕೇಳಲ್ಲ, ಅವ್ರಿಗೆ ಇಷ್ಟ ಆಗಲ್ಲ. ನೋಡಿ, ಇದಾದ್ಮೇಲೆ 2033ರಿಂದ ಮಗು ಇದೆಯಾ ಮೇಡಮ್ ನಿಮ್ಗೆ? ಮೇಡಮ್, ಇವಾಗ 4 ತಿಂಗಳು ಮಗು ಇದೆ. ಓಕೆ 2033 ಮೇಲೆ ಕೇತು ದಶೆ ಬರುತ್ತೆ. ಅವಾಗಂತೂ ನಿಮ್ಗೆ ಟೈಮು ತುಂಬಾ ಬ್ಯಾಡ್ ಆಗಿರುತ್ತೆ. ನೀವು ಹೌಸ್ ವೈಫಾ? ಮತ್ತೆ ನೋಡಿ, ರಾಹು ಬಂದು 9ನೇ ಮನೇಲಿ ಇದ್ದಾರೆ. ತಂದೆ ಇದ್ದಾರಮ್ಮ? ತಂದೆ ತಾಯಿ ಇಬ್ರು ಇದ್ದಾರೆ. ಓಕೆ ನೋಡಿ, ನಿಮ್ಗೆ ನಿಮ್ಮ ಯಜಮಾನ್ರು ಏನಪ್ಪಾ ಅಂದ್ರೆ ಮಾತಾಡ್ತಾರೆ, ನಿಮ್ ಜೊತೆ ಇದ್ದಾಗ ನಿಮ್ ತರ ಇರ್ತಾರೆ. ಆದ್ರೆ ನೀವೆಲ್ಲೋ ಒಂದ್ ಕಡೆ ಆ ಕಡೆ ಈ ಕಡೆ ಬಂದಾಗೋ ಇಲ್ಲ ಹೊರಗಡೆ ಹೋಗಿ ಬಂದಾಗೋ ಎಲ್ಲೋ ಒಂದ್ಸತಿ ಅವರ ಪೇರೆಂಟ್ಸ್ ಜೊತೆ ಮಾತಾಡ್ದಾಗೋ ಅವ್ರ ಜೊತೆ ಸೇರ್ದಾಗೋ ಅವರು ಕಂಪ್ಲೀಟ್ ಅವ್ರಿಗೆ ವಶ ಆಗಿರ್ತಾರೆ. ನಿಮ್ ಮಾತನ್ನ ಯಾವ್ದನ್ನು ಕೇಳಲ್ಲ. ಮತ್ತೆ ಏನೇ ಡಿಸಿಷನ್ ತಗೊಂಡ್ರು ಅವ್ರದ್ದೇ ನಡಿಬೇಕು. ನಿಮ್ದು ಯಾವುದೇ ಒಂದು ಮಾತು ಅವ್ರ ಮುಂದೆ ನಡಿಯಲ್ಲ. ಆಮೇಲೆ ಯಾವಾಗಾದ್ರೂ ನೀವು ಕೋಪ ಮಾಡ್ಕೊಂಡಾಗ ಆಯ್ತು ಹಾಗೆ ಹೀಗೆ ಅಂತ ಅಂದಾಗ ಎಲ್ಲೋ ಒಂದ್ಸತಿ ಕಣ್ಣೊರ್ಸೋ ಮಾತಾಡ್ತಾರೆ ಹೊರ್ತು ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರೋದಿಲ್ಲ. ಅದೇನೆ ಅದು ಯಾವ್ದನು ಆ ಕೆಲ್ಸ ಆಗಲ್ಲ. ಅಂದ್ರೆ ಸುಮ್ನೆ ಆ ಒಂದು ಟೈಮ್ಗೆ ಇದ್ ಮಾಡ್ತಾರೆ ಅಷ್ಟೇನೆ. ಆದ್ರೆ ನಿಮ್ಮ ಗಂಡು ಮಗುನ ನಿಮ್ಮ ಮಗನಿಗೆ ತುಂಬಾ ಚೆನ್ನಾಗಿದೆ ಟೈಮು. ಅಂದ್ರೆ ನಿಮ್ ಮಗು ಹುಟ್ಟಿರೋ ಟೈಮು ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನಿಮ್ಗೆ ನೋಡಿ 5ನೇ ಮನೇಲಿ ಬುಧ ಇರ್ತಾನೆ. ಇದೇ ಬುಧ ದಶೆಯಲ್ಲೇ ಮಗು ಹುಟ್ಟಿರ್ತಾನೆ. ಹಾಗಾಗಿ ಸೊ ನಿಮ್ಮ ಮಗುವಿಂದ ನಿಮ್ಗೆ ತುಂಬಾ ಬೆನಿಫಿಟ್ ಇದೆ. ಅಂದ್ರೆ ನಿಮ್ ಮಗು ಹುಟ್ಟಿದ ಮೇಲೆ ಇವಾಗಿನ್ನ 4 ಮಂತ್ಸ್. ಸೊ ಆ ಮಗು ಬೆಳೀತಾ ಎಲ್ಲೋ ಒಂದ್ ಕಡೆ ನಿಮ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಲಗ್ನಕ್ಕೆ ನೋಡಿ ಒಂದು ಮಗುಗೆ 9ನೇ ಮನೆ ಅದಾಗಿರುತ್ತೆ. ಅಂದ್ರೆ ಈ ನಿಮ್ಮ ತಂದೆಯಲ್ಲಿ ನೋಡೋಂತ ಪ್ರೀತಿ ಕಾಳಜಿನ ಆ ಮಗುವಲ್ಲಿ ನೋಡ್ತಾ ಹೋಗ್ತೀರಾ. ಎಲ್ಲೋ ಒಂದ್ ಕಡೆ ನಿಮ್ಗೆ ಸೆಕ್ಯೂರ್ ಆಗಿರ್ತಾನೆ ಅಂತ ಹೇಳ್ಬೋದು ಮಗು. ಇದು ಬಿಟ್ರೆ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಅಂದ್ರೆ ನಿಮ್ಮ ಒಂದು ದಾಂಪತ್ಯ ಸಮಸ್ಯೆಗೆ, ಯಾಕಂದ್ರೆ ನೀವು ಮನೆಯೆಲ್ಲ ಬಿಟ್ಟು ಹೋಗೋರಲ್ಲ. ನೀವು ಏನೇ ಕಷ್ಟ ಬಂದ್ರು ಅಲ್ಲೇ ಇರೋಂಥವ್ರು. ಯಾಕಂದ್ರೆ ಮನೆ ಮಠ ಎಲ್ಲ ಇರೋದ್ರಿಂದ ನೀವು ಅಲ್ಲೇ ಇರ್ತೀರಾ. ಅದಕ್ಕೆ ನಿಮ್ಮ ದಾಂಪತ್ಯ ಸರಿ ಹೋಗೋದಕ್ಕೆ ನಮ್ಮಲ್ಲಿ ಒಂದು ಸ್ಟೋನ್ ಸಿಕ್ಕತ್ತೆ. ಅಂದ್ರೆ ನಿಮ್ಮ ರಿಲೇಶನ್ಶಿಪ್ಗೆನೆ ಆ ಒಂದು ಸ್ಟೋನ್ ಅನ್ನ ನೀವು ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ಅಲ್ಲಿಂದ ನೀವು ಎಲ್ಲೇ ಇದ್ರು ನಿಮ್ಮ ಪೋಸ್ಟ್ ಇದರಿಂದ ನಾವು ಕಳಿಸ್ಕೊಡ್ತೀವಿ. ನಿಮ್ಗೆ ಅದನ್ನ ನಿಮ್ ಬೆಡ್ರೂಮ್ ಅಲ್ಲಿ ಇಟ್ಕೊಂಡ್ರೆ ಸಾಕು. ಡೈಲಿ ಒಂದ್ಸತಿ ಟಚ್ ಮಾಡಿದ್ರೆ ಸಾಕು. ಅದರ ಒಂದು ವೈಬ್ರೇಷನ್ ಏನಾಗುತ್ತೆ ಅಂದ್ರೆ ಎಲ್ಲ ಒಂದ್ ಕಡೆ ನಿಮ್ ಗಂಡ ನಿಮ್ಮನ್ನ ಅತಿಯಾಗಿ ಇಷ್ಟಪಡೋದು, ಮತ್ತೆ ನಿಮ್ಮ ಮಾತನ್ನ ಕೇಳ್ತಾ ಹೋಗೋದು, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮಗುವನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡೋದು, ಇದೆಲ್ಲವೂ ಮಾಡ್ತಾರೆ. ಜೊತೆಗೆ ನಿಮ್ಗೆ ಅದು ಗೊತ್ತಾಗುತ್ತೆ. ನಿಮ್ಗೆ ಆ ಸ್ಟೋನ್ ಇಟ್ಕೊಂಡಿದ ತಕ್ಷಣ ಗೊತ್ತಾಗುತ್ತೆ
ಮೇಡಮ್. ಹೌದು ನನ್ಗೆ ಇವಾಗ ಸರಿ ಹೋಗ್ತಾ ಇದೆ ಅಂತ. ಆದ್ರೆ ಯಾವುದೇ ಕಾರಣಕ್ಕೂ ನೀವು ಆ ಮನೆ ಬಿಟ್ಟು ಹೊರಗಡೆ ಎಲ್ಲೂ ಹೋಗೋದಿಲ್ಲ. ನೀವೇನೇ ಇದ್ರೂ ಆ ಮನೇಲೇ ಇರ್ಬೇಕಾಗತ್ತೆ. ಯಾಕಂದ್ರೆ ಕುಜನು ಬಲವಾಗಿದ್ದಾನೆ, ಮತ್ತೆ ನಿಮ್ಮ ಲಗ್ನಾಧಿಪತಿ ಶುಕ್ರ ಕೂಡ ತುಂಬಾ ಚೆನ್ನಾಗಿದ್ದಾನೆ. ಹಂಗಾಗಿ ಆದ್ರೆ ಎಲ್ಲ ಒಂದ್ ಕಡೆ ಯಾವಾಗ್ಲೂ ಈ ಹೆಂಗಸರಿಂದ ಜಗಳ ಬರ್ತಾನೆ ಇರುತ್ತೆ. ಅದೇ ನಾದ್ನಿ ಮತ್ತೆ ಅತ್ತೆಯಿಂದ. ಹಾ, ಹೆಂಗಸರಿಂದ ಆ ಮನೇಲಿ ಅಂದ್ರೆ ಅಡಿಗೆ ಮನೆ ಸಮಸ್ಯೆ ಅಂತ ಹೇಳ್ತೀವಿ, ಅಲ್ಲಿಂದ ಜಗಳ ಸ್ಟಾರ್ಟ್ ಆಗುತ್ತೆ ಅಂತ ಹೇಳುತ್ತೆ. ಸೊ ಇದಕ್ಕೆ ಪರಿಹಾರನೇ ಸ್ಟೋನು. ಆ ಸ್ಟೋನ್ ಅನ್ನ ನೀವು ತಗೊಂಡು ಒಂದು ಸತಿ ನಿಮ್ಮ ಮನೇಲಿ ಇಟ್ಕೊಂಡು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಅದ್ರ ಪಾಸಿಟಿವ್ ಹೇಗಿರುತ್ತೆ ಅಂತ. ಯಾವುದೇ ಕಾರಣಕ್ಕೂ ನೀವು ಮನೆ ಬಿಟ್ಟು ಬರಬೇಡಿ. ಯಾಕಂದ್ರೆ ಅಲ್ಲಿನ ಸ್ಥಾನ ನಿಮಗೆ ತುಂಬಾ ಚೆನ್ನಾಗಿದೆ, ಮುಖ್ಯ ಆಗಿರುತ್ತೆ. ಮೇನು ನಿಮ್ಮ ಮಗು ನಿಮಗೆ ತುಂಬಾ ಮುಖ್ಯ. ನಿಮ್ಮ ಮಗು ತುಂಬಾ ಚೆನ್ನಾಗಿದ್ದಾನೆ. 5ನೇ ಮನೆ ಒಳ್ಳೆ, ಇವಾಗ ಅದೇ ನಕ್ಷತ್ರದಲ್ಲಿ ಹುಟ್ಟಿರೋದು ಮೇಡಮ್. ಹೌದು ಹೌದು, ಯಾಕಂದ್ರೆ 5ನೇ ಮನೆಯಲ್ಲಿ ಬುಧ ಇದ್ದಾನೆ, ನಿಮ್ಗೆ ತುಂಬಾ ಸಾಥ್ ಕೊಡ್ತಾನೆ. ಹಾಗಾಗಿ ಸೊ ನಿಮ್ಮ ಸಮಸ್ಯೆಗೆ ಹೇಳಿದ್ನೆಲ್ಲ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಆ ಪರಿಹಾರಕ್ಕೆ ನೀವು ಆ ಒಂದು ಸ್ಟೋನ್ ತಗೊಳ್ಳಿ ಸಾಕು. ಆ ಒಂದು ಸ್ಟೋನ್ ತಗೊಂಡು ಇಟ್ಕೊಂಡ್ರೆ ನಿಮ್ಗೆ ಅದ್ರಲ್ಲೇ 100 ಅಲ್ಲ 1000% ನಿಮ್ಮ ಸಂಸಾರ ಸರಿ ಹೋಗುತ್ತೆ. ಧನ್ಯವಾದಮ್ಮ. ಧನ್ಯವಾದ ವರ್ಷ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಕೂಡ ಮೇಡಮ್ ಇಲ್ಲೇ ಇದ್ದಾರೆ, ಅವ್ರ ಜೊತೆಯಲ್ಲಿ ಮಾತಾಡ್ಬೋದು. ಎಸ್ ಮೇಡಮ್, ನಾವಾಗ್ಲೇ ಹಣದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಹೇಗೆ ನಾವು ಅದನ್ನ ಪರಿಹಾರ ಮಾಡ್ತೀವಿ? ನಮ್ಮದು ಇನ್ನೊಂದು ಕಾಲ್ ಬರ್ತಾ ಇದೆ. ಹಲೋ, ನಾವು ಮಾತಾಡಬೇಕಾಗಿತ್ತು ಮೇಡಮ್ ಅಂತ. ಖಂಡಿತ ಸರ್, ನಿಮ್ಮ ಹೆಸರು ತಿಳಿಸ್ಕೊಡಿ. ಸುಬ್ರಹ್ಮಣ್ಯ ಸಿಂಗಾಡೆ ಅಂತೇಳಿ. ಸಾರಿ, ಸುಬ್ರಹ್ಮಣ್ಯ ಅಂತೇಳಿ. ಸುಬ್ರಹ್ಮಣ್ಯ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಶಿವಮೊಗ್ಗ ಜಿಲ್ಲೆ ಸಾಗರ. ನೀವು ಹುಟ್ಟಿದ ದಿನಾಂಕ ಮತ್ತು ಸಮಯ ತಿಳಿಸ್ಕೊಡಿ. ಹುಟ್ಟಿದ ಸಮಯ ಮತ್ತು ದಿನಾಂಕ ತಿಳಿಸ್ಕೊಡಿ. 5/4/54 ಬೆಳಿಗ್ಗೆ 5 ಗಂಟೆಗೆ. ಓಕೆ ಸರ್, ಮೇಡಮ್ ಇದ್ದಾರೆ, ಅವರೊಟ್ಟಿಗೆ ಮಾತಾಡಿ. ಸರ್ ಟೈಮ್ ಹೇಳಿ ಸರ್. ಬೆಳಿಗ್ಗೆ 5 ಗಂಟೆಗೆ. ಬೆಳಿಗ್ಗೆ 5 ಗಂಟೆ. ಸರ್ ನಿಮ್ದು ಮೇಷರಾಶಿ ಅಶ್ವಿನಿ ನಕ್ಷತ್ರ. ಅಲ್ಲ, ಮೇಷರಾಶಿ ಕೃತಿಕಾ ನಕ್ಷತ್ರ. ಸರ್ ನಿಮ್ದು ಡೇಟ್ ಹೇಳಿ. 5ನೇ ತಾರೀಕು 5/4/54. 5ನೇ ತಾರೀಕು 4ನೇ ತಿಂಗಳು 1954 ಇಸ್ವಿ. ಹೌದು, ಬೆಳಿಗ್ಗೆ 5 ಗಂಟೆಗೆ. ಹಾ, ಬೆಳಗ್ಗೆ 5 ಗಂಟೆ. ಮೇಷರಾಶಿ ಕೃತಿಕಾ ನಕ್ಷತ್ರ ಅಂತ ಜಾತಕ ಕೊಟ್ಟಿದ್ದಾರೆ ನನಗೆ. ಇಲ್ಲ ಸರ್, ಅಶ್ವಿನಿ ನಕ್ಷತ್ರ 4ನೇ ಪದ ಕೊನೆಯ ಪದದಲ್ಲಿ ಇದ್ದೀರಾ ನೀವು. ಮೇಷರಾಶಿ ಅಶ್ವಿನಿ ನಕ್ಷತ್ರ. ಹಾ, ಹೇಳಿ ಸರ್ ನಿಮ್ಮ ಸಮಸ್ಯೆ. ಸಮಸ್ಯೆ ಹೇಳಿ ಸರ್, ಹೇಳಿ ಸರ್. ನಮ್ದು ಒಂದು 15 ವರ್ಷ ಇದ್ದಿದ್ದು, ಅದು ಮುನ್ಸಿಪಾಲಿಟಿಯವರು ತಗೊಂಡಿದ್ರು. ಹಾ, ಅದನ್ನ ಬಡವರಿಗೆ ಕೊಡ್ತೀನಿ ಅಂತ ಕೊಡ್ಲೇ ಇಲ್ಲ. ಕಾನೂನು ಪ್ರಕಾರ ತಗೊಂಡವರು ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಪ್ರಕಾರ. ಓಕೆ. ಅವ್ರು ಬಡವರಿಗೆ ಕೊಡ್ಲಿಲ್ಲ. ಹಂಗೆ ಇವತ್ತಿನ ಡೇಟ್ ತಗೊಂಡು ಹಂಗೆ ಇದೆ ಅದು ಲ್ಯಾಂಡ್. ಕಾನೂನು ಏನಾಗ್ತದೆ, 5 ವರ್ಷದೊಳಗೆ ಉಪಯೋಗಿಸದೇ ಇದ್ರೆ ಒರಿಜಿನಲ್ ಓನರ್ಗೆ ವಾಪಸ್ ಕೊಡ್ಬೇಕು ಅಂತ ಹೇಳಿದೆ. ಆದ್ರೆ ಅವ್ರು ನಮಗ್ ಕೊಡ್ತಾ ಇಲ್ಲ ಮುನ್ಸಿಪಾಲಿಟಿಯವರು. ಸರ್ ಇವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ನಡೀತಾ ಇರೋ ಟೈಮು ಬಂದು ಇವಾಗ ಗುರುದಶ ನಡೀತಾ ಇದೆ. 2015ರಿಂದ 2031 ಗುರುದಶಲ್ಲಿ ಇರ್ತೀರಾ. ಅವ್ರು ಹೇಳ್ತಾ ಇದಾರೆ ಮೇಡಮ್, ಅಲ್ಲಿ ಕೇಳ. ಹೇಳಿ. ಹಲೋ, ಹೇಳಿ ಮೇಡಮ್. ಗುರುದಶ ನಡೀತಾ ಇದೆ ನಿಮ್ಗೆ. ಸರಿ ಸರಿ. ಹಂಗಾಗಿ 2015ರಿಂದ 2031 ಇದೇ ದಶ ಇರುತ್ತೆ. 2031ರಿಂದ ನಿಮ್ಗೆ ಶನಿ ದಶ ನಡೆಯುತ್ತೆ. ಹಂಗಾಗಿ ನಿಮ್ಗೆ ಗುರು ಬಂದು 4ನೇ ಮನೇಲಿ ಇದ್ದಾರೆ. ಇದು ನಿಮ್ಮ ತಂದೆ ಆಸ್ತಿನ ತಾತನ ಆಸ್ತಿನ? ಹಾ, ಅಜ್ಜನ ಆಸ್ತಿ ಆಗಿದೆ ಅಲ್ವಾ. ಆದ್ರೆ ಇದನ್ನ ನಿಮ್ಮ ಇದಕ್ಕೆ ಬರೋದು ತುಂಬಾ ಕಷ್ಟ ಇದೆ. ಕೋರ್ಟು ಕೇಸು ಹೇಳಿ, ಕೋರ್ಟು ಕೇಸು ಅಂತ ಏನಾದ್ರು ಹೋಗಿದ್ರಾ? ಎಸಿ ಆಫೀಸ್ ನಲ್ಲಿ ಅರ್ಜಿ ಕೊಟ್ಟಿದ್ದೀನಿ. ಅದು ಮುನ್ಸಿಪಾಲಿಟಿಗೆ ಹೋಗಿದ್ದೀನಿ. ಅದನ್ನ ಎಕ್ಸ್ಟೆನ್ಷನ್ ಕಾಲ್ ಮಾಡ್ಯಾರ, ರಿಪೋರ್ಟ್ ಕೊಡ್ರಿ ಅಂತ ಹೇಳಿ. ಎಲ್ಲಿ ಇದು ಜಾಗ? ಸಾಗರ. ಓಕೆ ಓಕೆ ಸರ್, ಇದು ಯಾವುದೇ ಕಾರಣಕ್ಕೂ ನಿಮಗೆ ಸಿಕ್ಕಲ್ಲ. ಯಾಕಂದ್ರೆ ನಿಮ್ಗೆ ನೆಕ್ಸ್ಟ್ ಶನಿ ದಶ ಬರುತ್ತೆ. 2031 ಆದ್ಮೇಲೆ 2031ರಿಂದ ನಿಮ್ಗೆ ಶನಿ ದಶ ಸ್ಟಾರ್ಟ್ ಆಗುತ್ತೆ. ಶನಿ ಬಂದು ನಿಮ್ಗೆ 9ನೇ ಮನೇಲಿ ಇರ್ತಾನೆ. ಸೊ 9ನೇ ಮನೆ ಶನಿ ಏನಾಗ್ತಾನೆ ಅಂದ್ರೆ ನಿಮ್ಗೆ ಈ ಜಾಗವನ್ನ ನಿಮ್ಗೆ ಅಂದ್ರೆ ಈ ಜಾಗನ ನೀವು ಕಳ್ಕೊಳ್ಬೇಕು ಅಂತ ಹೇಳುತ್ತೆ. ನನ್ನ ಪ್ರಕಾರ ಈ ಜಾಗದ ಆಸೆ ಬಿಡೋದೇ ಒಳ್ಳೇದು. ಇಲ್ಲ ನೀವು ಇನ್ನೂ ಫೈಟ್ ಮಾಡ್ತೀನಿ ಅಂದ್ರೆ ನಿಮ್ಮ ದುಡ್ಡನ್ನ ನೀವು ಕಳ್ಕೊಳ್ಬೇಕಾಗತ್ತೆ. ಪರಿಹಾರ ಅಂತಂದ್ರೆ ಇವಾಗ ನೋಡಿ ಸರ್, ಸಿಕ್ಕೋದಾದ್ರೆ ಪರಿಹಾರ ಅಂತ ಹೇಳ್ಬೋದು, ಸಿಗದೆ ಇರೋದಕ್ಕೆ ಪರಿಹಾರ ಹೇಳಕ್ ಉಂಟಾ? ನಿಮ್ಮ ಜಾತಕ ನೋಡಿದಾಗ ನೋಡಿ ಸರ್, ನಾನು ಏನಂದೆ, ಹಾ
ಹೌದು. ಆ ಕಾನೂನು ಹೇಳ್ತದೆ 5 ವರ್ಷದೊಳಗೆ ಉಪಯೋಗ ಮಾಡಿ, ಇಲ್ಲದೆ ಒರಿಜಿನಲ್ ಓನರ್ಗೂ ವಾಪಸ್ ಕೊಡಿ ಅಂತ ಹೇಳಿದೆ. ನಿಮ್ಮ ತಲೆಮಾರಿಗೆ ಇದು ಸಿಕ್ಕಲ್ಲ ಸರ್, ನಿಮ್ ತಲೆಮಾರಿಗೆ ಸಿಕ್ಕೋದಿಲ್ಲ. ನೀವು ಇನ್ನ 10 ವರ್ಷ ಆದ್ರೂ ನಿಮಗ್ ಸಿಕ್ಕಲ್ಲ. ನಿಮ್ಮ ಜಾತಕನೇ ಅದನ್ನ ಹೇಳುತ್ತೆ. ಯಾಕಂದ್ರೆ ನಿಮ್ಗೆ ನೋಡಿ, ನಿಮ್ಮ ಲಗ್ನಾಧಿಪತಿ ಶನಿ ಬಂದು 9ನೇ ಮನೇಲಿ ಇರ್ತಾರೆ. ಮತ್ತೆ ಗುರು ಇವಾಗ ನಡೀತಾ ಇರೋ ದಶ, ಇವಾಗ ನಡೀತಾ ಇರೋನು 2ನೇ ಮನೇನು, ಅವನೋಗಿ 4ನೇ ಮನೇಲಿ ಇದ್ದಾನೆ. ಆಯ್ತಾ? ಏನೇ ಆದ್ರೂ ನಿಮ್ಗೆ ಈ ಜಾಗ ಸಿಕ್ಕಲ್ಲ. ಅದಕ್ಕೆ ನೀವ್ ಏನೇ ಪರಿಹಾರ ಮಾಡ್ಕೊಂಡ್ರು ಅಷ್ಟೇ ಸರ್. ಇವ್ರಿಗೆ ಅರ್ಥ ಆಗ್ತಿಲ್ಲ. ನಂದು ಮೇಷರಾಶಿ ಕೃತಿಕಾ ನಕ್ಷತ್ರ. ಹೌದು ಸರ್. 4 ಜನ ಜ್ಯೋತಿಷಿಗಳಿದ್ದಾರೆ. ಅಲ್ಲ ಸರ್, ಮೇಷರಾಶಿ ಕೃತಿಕ, ಮತ್ತೆ ಯಾಕೆ ಸರ್ ಇವತ್ತರೆಗೂ ಬರ್ಲಿಲ್ಲ ನಿಮ್ಗೆ? ಯಾಕೆ ಬರ್ಲಿಲ್ಲ? ನಿಮ್ದು ಕೃತಿಕಾ ನಕ್ಷತ್ರ ಅಲ್ಲ, ಅಶ್ವಿನಿ ನಕ್ಷತ್ರ 4ನೇ ಪಾದ. ಫೈಟ್ ಮಾಡ್ತಾ ಇದ್ದೀನಿ ಇನ್ನು. ಮಾಡಿ ಸರ್, ಇನ್ನೊಂದು 5 ವರ್ಷ ಫೈಟ್ ಮಾಡಿ, ಆದ್ರೆ ಈ ಜಾಗ ಸಿಕ್ಕಲ್ಲ. ಥ್ಯಾಂಕ್ ಯು ಮೇಡಮ್. ಓಕೆ ಸರ್.